Hi, welcome back to my YouTube channel. ನಾನು ಸಿಂಧು ಗೌಡ. ಇವತ್ತು ನಾನು ನನ್ನ ನೇಟಿವಲ್ಲಿದ್ದೀನಿ. ಸೊ ಇವತ್ತು ಬಂದು ಸಂಡೇ ಇದೆ. ಆಲ್ಮೋಸ್ಟ್ 1 ವೀಕ್ ಆದಮೇಲೆ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಎಡಿಟಿಂಗ್ಗೆ ಟೈಮ್ ಇಲ್ಲದೇ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ ಇವಾಗ ನಾನು ಹೊರಟಿರೋ ಟೈಮ್ ಬಂದು 7 o'clock ಆಗಿದೆ. ಸೊ ಮಂಡ್ಯದಿಂದ ನಿಮಿಷಾಂಬ ಟೆಂಪಲ್ಗೆ ಹೋಗಬೇಕಂತ ದೆನ್ ತುಂಬಾ ಪ್ಲ್ಯಾನ್ಸ್ ಇಟ್ಕೊಂಡು ಇವತ್ತು ಸ್ವಲ್ಪ ಕೆಲವೊಂದು ದೇವ್ರ ದರ್ಶನ ಮಾಡೋಣ, ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗು ಕೂಡ ಇದೆ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನೆಲ್ಲನೂ ಹಾಕ್ತಾ ಇಲ್ಲ, ಸ್ವಲ್ಪ ಸ್ಪ್ಲಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ಎಲ್ಲೆಲ್ಲಿ ಹೋಗಿದ್ದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಹಾಗಾಗ ನಾವು ತುಂಬ ರೆಸಾರ್ಟ್ಸು, ಹೋಟೆಲ್ಸ್ದು ಅದು ಇದು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಅದು ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಕೂಡ ಮಾಡ್ತಿರ್ತೀನಿ. ಸೊ ಹಾಗಾಗಿ ಅದ್ರ ಜೊತೆಗೆ ನಾವು ಹೇಗೆ ಹೊರಗಡೆ ಎಂಜಾಯ್ ಮಾಡೋಕ್ಕೆ ಹೋಗ್ತೀವೋ, ದೇವ್ರದ್ದು ಟೆಂಪಲ್ಲಿಗೆ ಹೋಗೋದು ಅಷ್ಟೇ ಮುಖ್ಯ. ನಮ್ಮ ದೇವ್ರದ್ದು ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ನಾವು ಏನೇ ಒಂದು ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿ ನಡಿಬೇಕು ಅನ್ನೋದಲ್ಲ. ಸೊ ಹಾಗಾಗಿ ಇವಾಗ ನಾನು ನೇಟಿವ್ಗೆ ಬಂದಿರೋದ್ರಿಂದ ತುಂಬ ದಿನ ಆಗಿತ್ತು ನಿಮಿಷಾಂಬ ಟೆಂಪಲ್ಗೆ ಹೋಗಿ. ಮತ್ತು ಇನ್ನು ಹೇಳಿದ್ನಲ್ಲ, ಸೊ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತ. ಫಸ್ಟ್ ಇವಾಗ ನಿಮಿಷಾಂಬ ಟೆಂಪಲ್ಗೆ ಹೊರಟಿದ್ದೀನಿ. ಸೊ ಹೋಗ್ತಾ ದಾರಿಯಲ್ಲಿ ಒಂದು ಗೃಹ ಪ್ರವೇಶ ಕೂಡ ಇದೆ, ಅಂದರೆ ಹೋಮ್ ಸೆರ್ಮನಿ. ಸೊ ಅದನ್ನು ನಾನು ಮನೆಯೂ ಕೂಡ ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ಅದು 5 BHK ಹೋಮ್, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ, ಅಂದರೆ ಹೋಮ್ ಟೂರ್ ಮಾಡ್ತೀನಿ. ಸಾರಿ, ಎಕ್ಸ್ಪ್ಲೋರ್ ಅಲ್ಲ, ಹೋಮ್ ಟೂರ್ ಮಾಡ್ತೀನಿ. ಹಾಗೆ ಇನ್ನೊಂದು ಏನಂದರೆ, ನಾವು ಏನು ಮಾಡಿದ್ವಿ, ದಾರಿಯಲ್ಲಿ ಹೋಗ್ತಾ ಮಂಡ್ಯದಿಂದ ಹೋಗುವಾಗ ಜಸ್ಟ್ ಹಾಗೆ ಹೈವೇ ಹೋದ್ವಿ. ಬ್ಯಾಂಗ್ಳೂರ್ ಟು ಮೈಸೂರು ನ್ಯೂ ಹೈವೇ ಮಾಡಿದಾರಲ್ಲ, ಸೊ ನಾವು ಅಲ್ಲಿ ಮುಂದೆ ಟರ್ನ್ ತೊಗೋಬೋದು ಅಂತ ಹೇಳಿ ಹೈವೇ ಹೋಗ್ಬಿಟ್ರು. ಸೊ ಮುಂದೆ ಹೋಗಿ ನೋಡಿದರೆ ಟರ್ನ್ ತೊಗೊಳೋದಕ್ಕೆ ಎಲ್ಲೂ ಪ್ಲೇಸೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು 3-4 ಕಿಲೋಮೀಟರ್ಸ್ ಹೋಗಿದ್ವೇನೋ. ಸೊ ಹೋದ್ವಿ, ಆದರೆ ಅಲ್ಲೆಲ್ಲೂ ಇಲ್ಲದೆ ಇರೋದ್ರಿಂದ ನಾವು ಕಂಪ್ಲೀಟ್ ಟೋಲ್ ಅಮೌಂಟ್ ತೊಗೊಳ್ಳೇಬೇಕಾಯಿತು. ಅದು ಆಲ್ಮೋಸ್ಟ್ ಸ್ವಲ್ಪ ದುಡ್ಡೇನಲ್ಲ, 100-200 ಆ ಥರ ಅಲ್ಲ, 310 rupees. ನಂಗೆ ಸಖತ್ ಬೇಜಾರಾಯಿತು. ಅಟ್ಲೀಸ್ಟ್ ಬ್ಯಾಂಗ್ಳೂರಿಂದ ಬಂದು ಟೋಲ್ ತೊಗೊಂಡಿದ್ದಿದ್ರೆ ಏನು ಅನಿಸ್ತಿರ್ಲಿಲ್ಲ 310 ಕೊಟ್ಟು. ಬಟ್ ಇಲ್ಲಿ ಮಂಡ್ಯದಿಂದ ಟೋಲ್ ಬಂದು ಇನ್ನು ಶ್ರೀರಂಗಪಟ್ಟಣದಿಂದ ಹಿಂದಕ್ಕೆ ಇದೆ. ಸೊ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಈ ಮಂಡ್ಯ ಮೈಸೂರೆಲ್ಲ ಓಡಾಡ್ತೀರಾ ಅಂದರೆ ಶ್ರೀರಂಗಪಟ್ಟಣ ಎಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿಂದ ಹಿಂದಕ್ಕೇ ತೊಗೊಳಂಗಾಯ್ತಲ್ಲ, ಜಸ್ಟ್ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ ನಾವು ಆ ಫ್ಲೈಓವರಲ್ಲಿ ಬಂದಿದ್ದು. ಅದಕ್ಕೆ 310 rupees ಪೇ ಮಾಡಬೇಕಾಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಸೊ ಯಾರಾದರೂ ಆ ಥರ ಹೈವೇ ತೊಗೊಂಡಿದ್ರೆ ಎಲ್ಲ ಕಡೆನೂ ಅವರು ಎಕ್ಸಿಟ್ ಆಗೋದಕ್ಕೆ ರೋಡ್ ಕೊಟ್ಟಿಲ್ಲ. ಸೊ ನೋಡಿ ಹೈವೇ ತೊಗೊಳ್ಳಿ. ನಾವು ಡೈರೆಕ್ಟ್ ಮೈಸೂರು ಹೋಗಿದ್ದಿದ್ರು ಹೈವೇಲಿ ನಂಗೆ ಬೇಜಾರಾಗ್ತಿರ್ಲಿಲ್ಲ. ಮೈಸೂರಿಂದ ಹಿಂದಕ್ಕೇ ಶ್ರೀರಂಗಪಟ್ಟಣ ಬರೋದು. ಸೊ ನಾವು ಅಲ್ಲಿ ಇರೋದು ಇದು ನಿಮಿಷಾಂಬ ಟೆಂಪಲ್ಲು. ಸೊ ಹಾಗಾಗಿ ನಾನು ಅಲ್ಲೇ ಟರ್ನ್ ತೊಗೋಬೇಕಿತ್ತು, ಬಟ್ ನಾವು ತೊಗೊಂಡಿಲ್ಲ. ಸೊ ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಒಂದು ಒಳ್ಳೆಯದಕ್ಕೇನೋ ಹೋಯ್ತು ಅಂದ್ಕೊಂಡು ಈಗ ಮುಂದೆ ಟೆಂಪಲ್ಲಿಗೆ ರೀಚ್ ಆಗಿದ್ದೀವಿ. ಇದು ತುಂಬಾ ಪವರ್ಫುಲ್ ದೇವರು. ನಮ್ಮ ಸೈಡು ಇದು ತುಂಬ ಫೇಮಸ್ಸು. ಎಷ್ಟು ಈ ಎಲ್ಲ ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಗೊತ್ತಿರ್ಬೋದು, ಬಟ್ ನಿಮಿಷಾಂಬ ಬಗ್ಗೆ ಸ್ವಲ್ಪ ಕೆಲವ್ರಿಗೆ ಗೊತ್ತಿರಲ್ಲ. ಈ ನಮ್ಮ ಸೈಡು, ನಮ್ಮ ಮಂಡ್ಯ ಮೈಸೂರು ಸೈಡು ಬೆಟ್ಟದಲ್ಲಿರೋ ಚಾಮುಂಡೇಶ್ವರಿ ನಮ್ಮ ಶಕ್ತಿ ದೇವತೆ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಈ ನಿಮಿಷಾಂಬ ತಾಯಿ. ಸೊ ಇವರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ ವರ್ಷಕ್ಕೆ 3-4 ಸಲ ಹೋಗ್ತೀವಿ ನಾವು ಈ ಟೆಂಪಲ್ಲಿಗೆ. ನನ್ನ ಅತ್ತೆ ಬಂದು ಇದನ್ನ ತುಂಬ ಪೂಜಿಸ್ತಾರೆ. ಸೊ ನಾನು ಬಿಫೋರ್ ಮ್ಯಾರೇಜು ಕೂಡ ಅವರು ಹೇಳ್ತಿದ್ರು ನಾನು ತುಂಬ ಹೋಗ್ತಿದ್ದೆ ಅಂತ. ಸೊ ಇವಾಗ ಸ್ವಲ್ಪ ಕಡಿಮೆನೇ ಆಗಿದೆ ಹೋಗೋದು, ಏಕೆಂದರೆ ನಾವು ಎವ್ರಿ ವೀಕೆಂಡ್ಸ್ ಹೋಗಲ್ಲ ಊರಿಗೆ, ಆಲ್ಟರ್ನೇಟ್ ವೀಕೆಂಡ್ಸ್ ಹೋಗ್ತೀವಿ. ಹೋದಾಗ ಏನಾದರೂ ಪ್ಲ್ಯಾನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ವೀಕೆಂಡ್ಸು ಹೋಗ್ಲಿಕ್ಕಾಗಲ್ಲ.
ಬಟ್ ನಾವು ಆ ಸೈಡ್ ಹೊರಟ್ವಿ ಅಂದರೆ ಈ ಟೆಂಪಲ್ಗೆ ವಿಸಿಟ್ ಮಾಡೇ ಹೋಗೋದು. ಸೊ ಟೆಂಪಲ್ಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು ಅಲ್ಲೆಲ್ಲ ಹೂವು ಪೂಜೆ ಸಾಮಾನು ಏನೇನು ಬೇಕೋ ಅದನ್ನು ಮಾರ್ತಿರ್ತಾರೆ. ನಮಗೇನು ಬೇಕೋ ಅದನ್ನು ತೊಗೊಂಡು ನಾವು ಪೂಜೆ ಮಾಡಿಸ್ಬೋದು. ಹೂವಂತೂ ತುಂಬಾ ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರ್ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್ ಇರೋಲ್ಲ ಅಲ್ಲೆಲ್ಲ, ಸೊ ಕಡಿಮೆನೇ ಇರುತ್ತೆ ಹೂವು ಪೂಜಾ ಸಾಮಾನೆಲ್ಲ. ಸೊ ನೋಡಿ ಕೇಳಿ ಚೆನ್ನಾಗಿರೋದು ತೊಗೋಬೇಕು. ನಾವು ಅರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ಟೆಂಪಲ್ ಅಷ್ಟು ರಶ್ ಇರಲಿಲ್ಲ. ಆಲ್ಮೋಸ್ಟ್ ಈ ಮೈಸೂರು ಹೋಗೋದಕ್ಕೆ ಮಂಡ್ಯ ಥ್ರೂ ಹೋಗ್ತಿರೋರೆಲ್ಲರೂ ಒಂದು ಲೈಕ್ ಟೂರಿಸ್ಟ್ ಪ್ಲೇಸ್ ಥರನೇ ಇದು ಟೆಂಪಲಿಗೂ ಕೂಡ ಬರ್ತಾರೆ, ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಸೊ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ರಶ್ ಇರಲಿಲ್ಲ ಒಂದು, ಮತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ಮನಸ್ಸಿಗೆ. ಆಮೇಲೆ ಫಸ್ಟ್ ಪೂಜೆಗೆ ನಾವು ಅಲ್ಲಿದ್ವಿ, ಅದು ಇನ್ನೂ ಖುಷಿ ಆಯಿತು. ಕಂಪ್ಲೀಟ್ ಪೂಜೆ ನೋಡಿದ್ವಿ. ನಾನು ಟೆಂಪಲ್ ಒಳಗೆಲ್ಲ ವೀಡಿಯೋಸ್ ಮಾಡಿಲ್ಲ, ಯಾಕೆಂದರೆ ಅಲ್ಲೆಲ್ಲ ರಿಸ್ಟ್ರಿಕ್ಟ್ ಇದೆ. ಸೊ ದೇವ್ರದ್ದು ಹಾಗೆ ನಾನು ಇಮೇಜಸ್ ಇತ್ತು ನನ್ನ ಹತ್ರ, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲಿ ವಿಡಿಯೋಲಿ ಬರುತ್ತೆ ನೋಡಿ ದೇವರು ಯಾವ ಥರ ಇದೆ ಏನು ಅಂತ ಹೇಳಿ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಅಲ್ಲಿ ಹೋದಾಗೆಲ್ಲ ನಿಮಿಷಾಂಬ ಟೆಂಪಲಲ್ಲಿ ಈ ತುಪ್ಪದ ನಿಂಬೆಹಣ್ಣು ದೀಪ ಹಚ್ತಾರೆ. ಸೊ ಅದೇ ಥರ ಅವತ್ತು ಕೂಡ ನಾವು ತುಪ್ಪದ ನಿಂಬೆಹಣ್ಣು ದೀಪನ ಹಚ್ಚಿದ್ವಿ. ಕೆಲವರು ಹುಣ್ಣಿಮೆ ದಿನವೇ ಬಂದು ಅಲ್ಲಿ ಹಚ್ಚುತ್ತಾರೆ. ನಾವು ಹೋಗಿದ್ದ ದಿನ ಹುಣ್ಣಿಮೆ ಆಲ್ರೆಡಿ ಆಗೋಗಿತ್ತು, ವೆಡ್ನೆಸ್ಡೇ ಇತ್ತು, ನಾವು ಸಂಡೇ ಹೋಗಿದ್ವಿ. ಸೊ ಇರಲಿ ಬಂದಿದ್ದೀವಲ್ಲ ಅಂತ ಹೇಳಿ ನಾವು ಯಾವಾಗ ಹೋದ್ರೂ ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆ ಮಾಡಿಸಿ ಬರ್ತೀವಿ. ಸೊ ಅದೊಂಥರ ಖುಷಿ ಇರುತ್ತೆ. ಮತ್ತು ಈ ದೇವಸ್ಥಾನದ ಒಂದು ಸ್ಪೆಷಲ್ ಏನಂದರೆ ರಿವರ್, ನಮ್ಮ ಕಾವೇರಿ ನದಿ ಹರಿತಾ ಇರುತ್ತೆ. ಎಷ್ಟೊಂದು ಜನ ಅಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಮಾಡಿಸೋರು ಇರ್ತಾರೆ, ಹರಕೆ ಮಾಡ್ಕೊಂಡವರು ಆ ಥರ ತುಂಬ. ಇವನ್ ಈ ಮೊದಲೆಲ್ಲ ನಾನು ಚಿಕ್ಕವಳಾಗಿದ್ದಾಗ ಅಲ್ಲಿ ಸ್ನಾನ ಮಾಡಿ ಅಷ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಲಿಕ್ಕೆ ಕನ್ವಿನಿಯೆಂಟ್ ಇರಲಿಲ್ಲ. ಸೊ ಆಗೆಲ್ಲ ಹಾಗೇ ಅಲ್ವಾ ಆಗಿನ ಕಾಲದಲ್ಲಿ, ಸ್ವಲ್ಪ ಈಗ ಡೆವಲಪ್ ಮಾಡ್ತಾ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಸೊ ಅದೇ ಥರ ಇಲ್ಲಿ ಇವಾಗೆಲ್ಲ ತುಂಬ ಕನ್ಸ್ಟ್ರಕ್ಷನ್ ಆಗಿದೆ, ತುಂಬ ಚೇಂಜಸ್ ಆಗಿದೆ. ಯಾರು ತುಂಬ ಹಳೆ ಬಂದಿದ್ರಿ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾನು ಈ ಮಾಹಿತಿ ನೀಡ್ತಿದ್ದೀನಿ. ಅಲ್ಲಿ ಸ್ನಾನ ಮಾಡಿದ್ರು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಪ್ರತಿಯೊಂದು ಫೆಸಿಲಿಟೀಸ್ ಚೆನ್ನಾಗಿದೆ. ಈವನ್ ರೆಸ್ಟ್ ರೂಮ್ ಕೂಡ ಅವೈಲೇಬಲ್ ಇದೆ ಅಲ್ಲಿ. ಇವನ್ ಇನ್ನೊಂದು ಏನಂದರೆ ಅಲ್ಲಿ ಕುದುರೆಗಳನ್ನ ಇಟ್ಕೊಂಡಿರ್ತಾರೆ. ನಮಗೆ ಕುದುರೆಯಲ್ಲಿ ಸವಾರಿ ಮಾಡಬೇಕು ಅಂತ ಆಸೆ ಇರೋರು, ಅಂದರೆ ರೈಡ್ಗೆ ಹೋಗ್ಬೇಕಂತ ಆಸೆ ಇರೋರು ಹೋಗ್ಬೋದು, ಅದು ಚೆನ್ನಾಗಿದೆ. ಇವನ್ ನಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ದಿನ ನಾವು ಇಲ್ಲಿಗೆ ಫಸ್ಟ್ ಬಂದಿದ್ವಿ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಹೋಗೋಣ ಅಂತ ಹೇಳಿ. ಸೊ ನಾನು ಇಲ್ಲಿಗೆ ಬಂದಾಗ ಅದೊಂದು ಎಸ್ಪೆಷಲಿ ಹಸ್ಬೆಂಡ್ ಜೊತೆ ಬಂದಾಗ ಅದೊಂದು ಮೆಮೊರಿ ಇರುತ್ತೆ ನನಗೆ. ಯಾವಾಗ್ಲೂ ಖುಷಿನೂ ಆಗುತ್ತೆ ನೆನೆಸ್ಕೊಂಡದು. ಆ ಟೈಮಲ್ಲಿ ನಾವು ಕುದುರೆ ಎಲ್ಲ ಇಟ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ, ಅದು ಚೆನ್ನಾಗಿದೆ. ಮತ್ತು ಆ ರಿವರ್ ಹತ್ರ ಹೋದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹ್ಯಾಪಿ ಅನಿಸುತ್ತೆ. ನಾವು ಇವಾಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಈ ಥರ ಎಲ್ಲ ನದಿ ತೀರ ಈ ಥರ ಎಲ್ಲ ಬರೋದು ತುಂಬಾ ಕಡಿಮೆ ಆಗುತ್ತೆ. ಊರಿಗೆ ಬಂದರೆ ಇದೇ ಖುಷಿ. ವೀಕೆಂಡ್ಸ್ ಈ ಥರ ಎಲ್ಲ ಬರೋದು ಹೊರಗಡೆ, ಟೆಂಪಲ್ ಆಗಿರಲಿ ಎಲ್ಲೇ ಹೋಗಲಿ, ಊರಿಗೆ ಹೋದ್ಮೇಲೆ ಖುಷಿನೇ ಅಲ್ವಾ ಎಲ್ಲರಿಗೂ. ಅದೇ ಥರ ಖುಷಿ ಆಗುತ್ತೆ. ನನಗೆ ತುಂಬ ದಿನಾನೇ ಆಗಿರೋದ್ರಿಂದ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಮತ್ತು ದೇವರ ದರ್ಶನದಿಂದ ಫೀಲ್ ಬ್ಲೆಸ್ಡ್ ಅಂತ ಅನಿಸ್ತು. ನಮ್ಮ ಬ್ಯುಸಿ ಲೈಫ್ ಮಧ್ಯ ನಾವು ಹೇಗೆ ಬ್ರೇಕ್ ತೊಗೊಂಡು ಒಂದು ರೆಸಾರ್ಟ್, ಹೋಟೆಲ್ಸ್, ಈ ಥರ ಟೂರ್ ಆ ಥರ ಎಲ್ಲ ಹೋಗ್ತೀವಲ್ವ, ಅದೇ ಥರ ಮಧ್ಯದಲ್ಲಿ ಈ ಥರ ಟೆಂಪಲಿಗೆ ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಫೀಲ್ ಆಗುತ್ತೆ. ಸೊ ಏನೇ ಇದ್ರೂ ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡು ನೆಗೆಟಿವ್ ಇದನ್ನು ಪಾಸಿಟಿವ್ ಅನಿಸುತ್ತೆ ಈ ಥರ ಎಲ್ಲ ಟೆಂಪಲಿಗೆ ಬಂದು ಪೂಜೆ ಮಾಡಿ ಹೋದರೆ. ಸೊ ನನಗೆ ಅದೇ ಫೀಲ್ ಆಯಿತು. ನನ್ನ ಬ್ಯುಸಿ ಲೈಫ್ ಶೆಡ್ಯೂಲ್ ಮಧ್ಯೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು. ಆ ದಿನ ಪೂರ್ತಿ ನನಗೆ ಖುಷಿ ಆಯಿತು. ನೆಕ್ಸ್ಟು ನಾವು ಪೂಜೆ ಎಲ್ಲ ಮುಗಿದು ಅಲ್ಲಿಂದ ಹೊರಟ್ವಿ, ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಎಗೇನ್ ನಾವು ಹೈವೇಲೇ ಹೋಗಬೇಕಾಗಿದ್ದರಿಂದ ಸೊ ಹೈವೇಲೆಲ್ಲೂ ಹೋಟೆಲ್ ಸಿಗಲ್ಲ ಅಂತ ಹೇಳಿ ನಾವು ಅಲ್ಲೇ ಟೆಂಪಲಿಂದ ಸ್ವಲ್ಪ ಮುಂದಕ್ಕೆ ಯಾವುದೋ ಹೊಸದು
ಚಿಕ್ಕದೊಂದು ಸುಖಸಾಗರ್ ಅಂದ್ಬಿಟ್ಟು ಹೋಟೆಲ್ಲು ಅದು ಸಿಕ್ತು. ಅಲ್ಲಿ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿ ಬಂದ್ವಿ. ಫುಡ್ ಬಂದು ಓಕೆ, ನಾಟ್ ಬ್ಯಾಡ್, ನಾಟ್ ಟು ಗುಡ್, ಆ ಥರ ಇತ್ತು, ಒಂದು ಆ್ಯಾವ್ರೇಜ್. ನೆಕ್ಸ್ಟ್ ನಾನು ಆಗಲೇ ಹೇಳಿದಾಗೆ ಹೋಮ್ ಸೆರ್ಮನಿ ಇದೆ ಒಂದು, ಅಲ್ಲಿಗೆ ಹೋಗಬೇಕು ಅಂತಿದ್ದೆಲ್ಲ. ಸೊ ಅಲ್ಲಿಗೆ ಬಂದೆ. ಅವ್ರು ಬಂದು ನನ್ನ ಮ್ಯಾನೇಜರ್ದು ಅದು ಮನೆ, ಅವ್ರದ್ದು ಔಟರ್ ರಿಂಗ್ ರೋಡ್ ಮೈಸೂರಲ್ಲೇ ಮನೆ ತೊಗೊಂಡಿದ್ರು. ಆಲ್ಮೋಸ್ಟ್ 2 crore ಇನ್ವೆಸ್ಟ್ ಮಾಡಿ ತೊಗೊಂಡಿದ್ರು ಈ ಮನೆ. ನಾನು ಹೋಗಿದ್ದ ಟೈಮಲ್ಲಿ ಅವರು ಆ್ಯಕ್ಚುಲಿ ಮನೇಲಿ ಇರಲಿಲ್ಲ. ಸೊ ಅವರು ಚರ್ಚಿಗೆ ಹೋಗಿದ್ದರು. ಅವರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಸೊ ನಮ್ಮ ಥರ ಎಲ್ಲ ಚಪ್ಪರ ಹಾಕಿ ಆ ಥರ ಎಲ್ಲ ಪೂಜೆ ಇರೋಲ್ಲ. ಒಬ್ಬೊಬ್ಬರು ಕಡೆ ಒಂದೊಂದು ಥರ ಕಲ್ಚರ್ ಇರುತ್ತಲ್ಲ. ಸೊ ಹಾಗಾಗಿ ಇನ್ನೂ ಡೆಕೋರೇಷನ್ಸ್ ಮಾಡ್ತಾಯಿದ್ರು. ಸೊ ಅವರೆಲ್ಲ ಚರ್ಚಿಗೆ ಹೋಗಿದ್ರು. ಅವ್ರು ಯಾರೂ ಮನೆಯಲ್ಲಿ ಇರಲಿಲ್ಲ. ನಾನು ಹೋಗಿದ್ದ ಟೈಮಲ್ಲಿ ಡೆಕೋರೇಷನ್ ನಡೀತಿತ್ತು. ಹಾಗಾಗಿ ಕೆಲವೊಂದು ಹಾಗಾಗೆ ಇದೆ. ಇವನ್ ಇದು ನಾನು ಆಗಲೇ ಫಸ್ಟ್ ಹೇಳಿದೆ, ಇದು 5 BHK ಹೌಸು. ನಾನು ಆಗಾಗ ಈ ವಿಡಿಯೋದಲ್ಲಿ ಅಲ್ಲಿ ಮಧ್ಯ ಹಾಕ್ತಾ ಇದ್ದೀನಿ ಯಾವ್ಯಾವ ಏರಿಯಾ ಏನೇನು ಅಂತ ಹೇಳಿ. ಇವನ್ ಬೆಡ್ರೂಮ್ಸು ಅಷ್ಟೇ, 5 ಬೆಡ್ರೂಮ್ಸ್. ಎಲ್ಲ ಬೆಡ್ರೂಮ್ಸಲ್ಲೂ ಅಟ್ಯಾಚ್ ರೆಸ್ಟ್ ರೂಮ್ಸ್ ಇದೆ. ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಎಲ್ಲೂ ಯಾವ ಬೆಡ್ರೂಮ್ ಇದು ಸ್ಮಾಲ್ ಬೆಡ್ರೂಮ್, ಇದು ಬಿಗ್ ಬೆಡ್ರೂಮ್ ಅಂತ ಫೀಲೇ ಆಗ್ತಿರ್ಲಿಲ್ಲ. ಅಷ್ಟು ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ದೆನ್ ಅವರು ಈ ಸ್ಟೆಪ್ಸ್ ಹತ್ರ ಎಲ್ಲ ಪ್ರತಿಯೊಂದು ಕಡೆ ಒಂದು ಸ್ಮಾಲ್ ಸೆರಾಮಿಕ್ದು ಪಾಟ್ಸ್ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಅದು ನೋಡೋದಕ್ಕೆ. ಡಿಸೈನ್ ಒಂದು ಎಲಿಫೆಂಟು ಮತ್ತು ಡಿಫ್ರೆಂಟ್ ಡಕ್ ಆಗಿರ್ಬೋದು, ಆ ಥರ ಡಿಫ್ರೆಂಟ್ ಆಗಿರೋದು ಪಾಟ್ಸ್ಗಳ ಶೇಪ್ ಇರೋದನ್ನೆಲ್ಲ ಇಟ್ಟಿದ್ರು. ಎಲ್ಲ ಸೆರಾಮಿಕ್ ಪಾಟ್ಸು ತುಂಬ ಚೆನ್ನಾಗಿತ್ತು. ಬಟ್ ಮಕ್ಕಳುಗಳಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಅದು ಅಂತ ಅನಿಸ್ತು. ಬಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಈ ಬ್ಯೂಟಿಫುಲ್ ಹೋಮ್ ಅಂತ ಹೇಳಿ. ಯಾರಾದರೂ ಮನೆ ಕಟ್ಟೋರು ಇದ್ದರೆ, ನಿಮಗೆ ಏನಾದರೂ ಪ್ಲ್ಯಾನ್ಸ್ ಇದ್ದರೆ, ಹಿಂಗೆ ಮಾಡ್ಬೇಕೇನಂತ ಇದ್ದರೆ ಇದು ನೋಡಿದರೆ ಒಂದು ಐಡಿಯಾ ಸಿಗ್ಬೋದು ಅಂತ ಹೇಳಿ ನಾನಿದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫೈನಲಿ ನನಗೆ ಈ ಮನೆಯಲ್ಲಿ ತುಂಬಾ ಅಟ್ರಾಕ್ಟಿವ್ ಅನಿಸಿದ್ದು, ಅವರು ಮನೆಯದು ಮಾಡೆಲ್ ಇಟ್ಟಿದ್ರು. ಅದು ಸೆಂಟರ್ ಲಿವಿಂಗ್ ಏರಿಯಾದಲ್ಲೇ ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನನಗೆ ಆ ಪುಟ್ಟ ಮಾಡೆಲ್ಲೇ ಸಖತ್ ಇಷ್ಟ ಆಯಿತು. ಸೊ ಅಟ್ರಾಕ್ಟಿವ್ ಅನಿಸ್ತು. ಇವನ್ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಸಿಟಿಯಿಂದ ಹೊರಗಡೆ ಇದು ಮನೆ ಇದ್ದಿದ್ದು, ಔಟರ್ ರಿಂಗ್ ರೋಡ್ ಅಂತ ಬರುತ್ತೆ ಅಲ್ಲಿ. ಸೊ ನಾವಿವಾಗ ಸಿಟಿ ಎಂಟ್ರ್ ಆಗಿದ್ದೀವಿ. ನೆಕ್ಸ್ಟ್ ನಂದು ಈ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ತನಕ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.